ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಇವತ್ತು ಒಂದು ಹೊಸ ಸಿನಿಮಾದ ಒಂದು ಟೀಸರ್ ಬಗ್ಗೆ ಇವತ್ತು ರಿವ್ಯೂ ಮಾಡ್ತಾ ಇದ್ದೇನೆ. ಅದು ಗಣೇಶ್ ಅವರವರ ಒಂದು ಹೊಸ ಸಿನಿಮಾದ ನಿನ್ನೆ ಟೀಸರ್ನ ಬಿಡುಗಡೆ ಮಾಡಿದ್ದಾರೆ. ಆ ಸಿನಿಮಾದ ಬಗ್ಗೆ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಗಣೇಶ್ ಅವರವರ ಒಂದು ಸಿನಿಮಾಪ್ಪ ಅಂತಂದರೆ ಏನಪ್ಪ ಅಂತಂದರೆ ಒಂದು ಫ್ಯಾಮಿಲಿ ಆಡಿಯನ್ಸ್ ನೋಡೋವಂಥ ಸಿನಿಮಾ, ಮತ್ತು ಒಂದು ಕಾಮಿಡಿ ಮತ್ತು ಲವ್ ಸೀನ್ಸು ಎಲ್ಲ ಥರನೂ ಕೂಡ ಅವರ ಒಂದು ಸಿನಿಮಾ ಎಲ್ಲ ಒಂದು ವರ್ಗದವರು ಕೂಡ ನೋಡ್ತಾರೆ. ಆ ಥರ ಒಂದು ಸಿನಿಮಾದ ಒಂದು ಕಂಟೆಂಟ್ ಆಗಿರ್ಬೋದು, ಮತ್ತು ಸ್ಟೋರಿ ಆಗಿರ್ಬೋದು, ಮತ್ತು ಸಾಂಗ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ಅವರ ಸಿನಿಮಾದಲ್ಲಿ. ಅವರ ಒಂದು ಸಿನಿ ಜರ್ನಿಯಲ್ಲಿ ಆಲ್ಮೋಸ್ಟ್ ತುಂಬ ಸಿನಿಮಾಗಳು ಇದೇ ಥರದ ಸಿನಿಮಾನ ಮಾಡ್ಕೊತ ಬಂದರು ಗಣೇಶ್ ಅವರು. ಅಂದರೆ ಕಾಮಿಡಿ ಮತ್ತು ಲವ್ ಸೀನ್ಸು ಮತ್ತು ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥ ಆ ಸಿನಿಮಾಗಳನ್ನೇ ಆ ಥರದ ಒಂದು ಕಾನ್ಸೆಪ್ಟ್ ಮುಖಾಂತರನೇ ಅವ್ರ ಸಿನಿಮಾ ತುಂಬ ಮಾಡಿರೋದು. ಬಟ್ ಇದೇನು ಈಗ ಹೊಸದೊಂದು ಟೀಸರ್ ರಿಲೀಸ್ ಆಗಿದಾರಲ್ಲ, ಆ ಸಿನಿಮಾದ ಟೈಟ್ಲ್ ಬಂದುಬಿಟ್ಟು ಪಿನಾಕ್ ಅಂತಂದು. ಈ ಸಿನಿಮಾದ ಒಂದು ಏನಪ್ಪ ಒಂದು ಟೀಸರ್ನಲ್ಲಿ ನೋಡಿದಾಗ ಅದರಲ್ಲಿ ಅವರ ಒಂದು ಅವತಾರ ಒಂದು ಬೇರೆ ಥರನಿದೆ. ಒಂದು ಕಾಸ್ಟ್ಯೂಮ್ ಆಗಿರ್ಬೋದು, ಅವರ ಮೇಕಪ್ ಬೇರೆ ಥರನೇ ಇದೆ. ಅವರೊಂದು ಏನಪ್ಪ ಮಂತ್ರವಾದಿ, ಅಂದರೆ ಮಾಟ ಮತ್ತು ಭೂತ ಪ್ರೇತ ಅದನ್ನೇನು ಅದ್ರ ವಿರುದ್ಧ ಹೋರಾಡ್ತಾರಲ್ಲ, ಅದರ ಒಬ್ಬ ಮಂತ್ರವಾದಿಯ ಒಂದು ಕಾಸ್ಟ್ಯೂಮ್ ಹಾಕಿರೋದು. ಆ ಥರ ಪಾತ್ರ ಈ ಸಿನಿಮಾದಲ್ಲಿರೋದು ತುಂಬ ಡಿಫ್ರೆಂಟ್ ಆಗಿದೆ. ಸ್ಟೋರಿನ ಒಂದು ಸ್ಟಾರ್ಟಿಂಗಲ್ಲೇ ಟೀಸರ್ನಲ್ಲಿ ನೀವು ಅದು ಸ್ಟಾರ್ಟ್ ಆಗ್ತಿದ್ದಂಗೆ ಟೀಸರು ಒಂದು ಗುಡಿ ತೋರಿಸ್ತಾರೆ. ಅದಾಗಲಿಗೆ ಒಂದು ಭೂಮಿಯಲ್ಲಿ ಒಂದು ಏನೋ ಒಂದು ವಸ್ತುನ ಅಗಿತಿರ್ತಾರೆ. ಆಮೇಲೆ ಒಬ್ಬರು ಗಣೇಶ್ ಅವರವ್ರ ಒಂದು ವಾಯ್ಸಲ್ಲಿ ಹೇಳುತ್ತೆ, ಇದು ಒಬ್ಬ ದಂತಕಥೆ, ಒಂದು ವೀರನ ದಂತಕಥೆ ಅಂತ ಹೇಳ್ತಾರೆ. ಬಟ್ ಇದು ಯಾವುದೋ ಒಂದು ರಾಜನ ಒಂದು ಅಂದರೆ ಇತಿಹಾಸದ ಒಂದು ಕಥೆನ ಈ ಸಿನಿಮಾ ಮುಖಾಂತರ ನಾವು ನೋಡ್ಬೋದು. ಆ ಕಥೆಯ ಒಂದು ಏನಪ್ಪ ಈ ಚಿತ್ರದಲ್ಲಿದೆ ಅಂತ ಅನ್ಕೋಬೋದು. ತುಂಬ ಒಂದು ಬೇರೆ ಥರದ ಒಂದು ಕಥೆನ ಮಾಡ್ತಿರೋದು. ಈ ಹಿಂದೆ ಯಾವ ಥರನೂ ಈ ಥರ ಯಾವ ಸಿನಿಮಾನೂ ಕೂಡ ಗಣೇಶ್ ಅವರವರ ಒಂದು ಸಿನಿ ಜರ್ನಿಯಲ್ಲಿ ಬಂದಿದ್ದಿಲ್ಲ. ಇದು ಒಂದು ಹೊಸ ಥರದ ಸಿನಿಮಾ ಅಂತ ಅನ್ಬೋದು. ಸಿನಿಮಾದ ಒಂದು ಟೀಸರ್ ಬಗ್ಗೆ ಹೇಳೋದಾದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಟೀಸರು, ಮತ್ತು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಗಣೇಶ್ ಅವರವರು ಒಂದು ಆ ಟೀಸರ್ನಲ್ಲಿ ನೋಡಿದಾಗ ಅಂದರೆ ಅದು ಏನದು ತಲೆ ಬುರುಡೆ ಮೇಲೆ ಅವರು ಇದು ನಡ್ಕೊತ ಬರೋ ಸೀನ್ ಆಗಿರ್ಬೋದು, ಮತ್ತು ಅವೆಲ್ಲ ರೌಂಡ್ ಅಪ್ ಆಗಿ ಅದು ಒಂಥರ ಚೇರ್ ಆಗೋ ಸೀನು, ಅದು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅಂದರೆ ಆ ಟೀಸರ್ನಲ್ಲಿ ಆ ಸೀನನ್ನು ನೋಡ್ಬೋದು. ತುಂಬ ಫೈರ್ ಆಗಿರ್ಬೋದು, ಅಲ್ಲೆಲ್ಲ ತುಂಬ ನೈಟ್ ಹೊತ್ತಲ್ಲಿ ಒಂದು ಅದರಲ್ಲಿ ತೆಗೆದಿರೋ ಕ್ಯಾಮ್ರಾ ವರ್ಕು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅವರ ಒಂದು ಮೇಕಪ್ ಕಾಸ್ಟ್ಯೂಮ್ ಕೂಡ ಅದು ಕೂಡ ತುಂಬ ಚೆನ್ನಾಗಿದೆ. ಟೋಟಲಿ ಸಿನಿಮಾದ ಒಂದು ಕತೆ ಆಗಿರ್ಬೋದು, ಆಮೇಲೆ ವಿಸುಲ್ಸ್ ಅದನ್ನು ಕೂಡ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದರೆ ತುಂಬ ಬೆಟರ್ ಆಗುತ್ತೆ ಸಿನಿಮಾ ಕಡೆಗೆ ತಂಡಕ್ಕೆ ಒಳ್ಳೆಯದಾಗಲಿ. ಆದಷ್ಟು ಬೇಗ ಈ ಸಿನಿಮಾದ ಒಂದು ಅಪ್ಡೇಟು ಕೂಡ ಬರಲಿ, ಮತ್ತು ತುಂಬ ಗ್ರ್ಯಾಂಡಾಗಿ ಸಿನಿಮಾ ರಿಲೀಸ್ ಆಗಲಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಸಿನಿಮಾ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗ್ತಿರೋದು. ಆ ಟೀಸರ್ನಲ್ಲಿ ಕೊಟ್ಟಿದ್ದಾರೆ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ. ಮುಂದಿನ ದಿನಗಳಲ್ಲಿ ಕೂಡ ಮತ್ತು ಪ್ಯಾನ್ ಇಂಡಿಯಾದಲ್ಲೂ ಕೂಡ ರಿಲೀಸ್ ಆಗ್ಬೋದು. ಯಾಕಂದರೆ ಆ ಥರದ ಒಂದು ಸಿನಿಮಾದ ಒಂದು ಟೀಸರ್ ಇದೆ. ತುಂಬ ಬೇರೆ ಥರನೇ ನಾವು ಈ ಟೀಸರ್ನ ನೋಡ್ಬೋದು. ಅಂದರೆ ಗಣೇಶ್ ಅವರವರ ಏನು ಹಿಂದಿನ ಸಿನಿಮಾಗಳು ಹೋಲಿಸಿದರೆ ಇದೊಂದು ಹೊಸ ಥರದ ಒಂದು ಅನುಭವ ಅಂತ ಅನ್ಬೋದು. ಅವ್ರಿಗೂ ಕೂಡ ಈ ಥರ ಒಂದು ಸಿನಿಮಾ ತೆಗಿತಿರೋದು, ಅವರು ಕೂಡ ಇದು ಸಿನಿ ಜರ್ನಿಲಿ ಫಸ್ಟು ಅಂದರೆ ಈ ಥರ ಒಂದು ಪಾತ್ರ ಮಾಡ್ತಿರೋದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಟೀಸರು. ನೀವು ಕೂಡ ಟೀಸರ್ ನೋಡಿಲ್ಲ ಅಂತಂದರೆ ನೋಡಿ. ಹಾಗೆ ನಿಮಗೆ ಏನು ಅನ್ನಿಸ್ತನ್ನೋದು ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಕೊನೆ ತನಕ ನೋಡೋದಕ್ಕೆ ಧನ್ಯವಾದ ಹೇಳ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.